ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 20/7/2025. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 25/2/2006. ಇಂದಿನ ಈ ಉತ್ಸವದ ದಿನದಂದು ಮನಸ್ಸಿನ ಉಮಂಗುತ್ಸಾಹದ ಮೂಲಕ ಮಾಯೆಯಿಂದ ಮುಕ್ತರಾಗಿ ಇರುವಂತಹ ವ್ರತವನ್ನು ಧಾರಣೆ ಮಾಡಿಕೊಳ್ಳಿ. ದಯಾಹೃದಯಿಗಳಾಗಿ ಮಾಸ್ಟರ್ ಮುಕ್ತಿದಾತ ಆಗಿ ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕು ಎಂದು ಬಯಸಿದರೆ ಪರಮಾತ್ಮ ತಂದೆಯ ಸಮಾನ ಆಗಿ ಇಂದು 4 ಕಡೆ ಇರುವಂತಹ ಅತಿ ಸ್ನೇಹಿ ಮಕ್ಕಳ ಉಮಂಗುತ್ಸಾಹದಿಂದ ಕೂಡಿರುವಂತಹ ಮಧುರಾತಿ ಮಧುರ ನೆನಪು, ಪ್ರೀತಿ ಮತ್ತು ಶುಭಾಶಯಗಳು ಪರಮಾತ್ಮ ತಂದೆಗೆ ಬಂದು ತಲುಪುತ್ತಿದೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಾಪ್ತಾದರವರ ಜನ್ಮದಿನದ ಉತ್ಸಾಹದಿಂದ ಕೂಡಿರುವಂತಹ ಶುಭಾಶಯ ಸಮಾವೇಶ ಆಗಿದೆ. ಇಂದು ಎಲ್ಲರೂ ವಿಶೇಷವಾಗಿ ಪರಮಾತ್ಮ ತಂದೆಗೆ ಶುಭಾಶಯವನ್ನು ತಿಳಿಸುವುದಕ್ಕೋಸ್ಕರ ಬಂದಿದ್ದೀರೋ ಅಥವಾ ತಂದೆಯ ಮೂಲಕ ಶುಭಾಶಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬಂದಿದ್ದೀರೋ? ಬಾಪ್ತಾದ ಪ್ರತಿಯೊಂದು ಕಳೆದು ಹೋಗಿ ಸಿಕ್ಕಿರುವಂತಹ ಮುದ್ದಿನ ಮಗುವಿಗೆ ಮಕ್ಕಳ ಜನ್ಮದಿನಕ್ಕೋಸ್ಕರ ಪದುಮ ಗುಣದಷ್ಟು ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಇಂದಿನ ದಿನದಂತಹ ವಿಶೇಷ ದಿನ ಇಡೀ ಕಲ್ಪದಲ್ಲಿ ಎಂದೂ ಇರಲು ಸಾಧ್ಯ ಇಲ್ಲ. ಈ ದಿನ ಎಷ್ಟು ವಿಶೇಷವಾಗಿದೆಯೋ ಅಷ್ಟು ಇಡೀ ಕಲ್ಪದಲ್ಲಿ ಬೇರೆ ಯಾವ ದಿನವೂ ವಿಶೇಷವಾಗಲು ಸಾಧ್ಯ ಇಲ್ಲ. ಏಕೆಂದರೆ ಇಲ್ಲಿ ತಂದೆ ಮತ್ತು ಮಕ್ಕಳ ಜನ್ಮದಿನ ಜೊತೆ ಜೊತೆಗೆ ನಡೆಯುತ್ತಿದೆ. ಈ ದಿನ ತಂದೆ ಮತ್ತು ಮಕ್ಕಳ ಜನ್ಮದಿನ ಒಟ್ಟಿಗೆ ನಡೆಯುತ್ತಿರುವ ಕಾರಣ ಇಂತಹ ದಿನ ಇಡೀ ಕಲ್ಪದಲ್ಲಿ ಎಲ್ಲೂ ಇರಲು ಸಾಧ್ಯ ಇಲ್ಲ. ಇದಕ್ಕೆ ವಿಚಿತ್ರ ಜಯಂತಿ ಎಂದು ಕರೆಯಲಾಗುತ್ತದೆ. ಇಡೀ ಕಲ್ಪವನ್ನು ನೀವು ಸುತ್ತಿ ನೋಡಿ, ಇಂತಹ ಜಯಂತಿಯನ್ನು ಇಡೀ ಕಲ್ಪದಲ್ಲಿ ಎಂದಾದರೂ ಆಚರಣೆ ಮಾಡಿದ್ದೀರಾ? ಆದರೆ ಇಂದು ಬಾಪ್ತಾದ ಮಕ್ಕಳ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದಾರೆ ಮತ್ತು ಮಕ್ಕಳು ಬಾಪ್ತಾದರವರ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದಾರೆ. ಶಿವ ಜಯಂತಿ ಅನ್ನುವ ಹೆಸರನ್ನು ಹೇಳುತ್ತೀರಾ, ಆದರೆ ಇದು ಎಂತಹ ಜಯಂತಿಯಾಗಿದೆ ಅಂದರೆ ಈ ಒಂದು ಜಯಂತಿಯಲ್ಲಿ ಬಹಳಷ್ಟು ಜಯಂತಿಗಳು ಸಮಾವೇಶ ಆಗಿದೆ. ನೀವೆಲ್ಲರೂ ಬಹಳಷ್ಟು ಖುಷಿಯ ಅನುಭವವನ್ನು ಮಾಡುತ್ತಿದ್ದೀರಾ. ನಿಮ್ಮೆಲ್ಲರಿಗೂ ಬಹಳಷ್ಟು ಖುಷಿಯಾಗುತ್ತಿದೆ. ಏಕೆಂದರೆ ಪರಮಾತ್ಮ ತಂದೆಗೆ ಶುಭಾಶಯವನ್ನು ತಿಳಿಸುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಮತ್ತು ಪರಮಾತ್ಮ ತಂದೆ ನನಗೆ ಶುಭಾಶಯವನ್ನು ತಿಳಿಸುವುದಕ್ಕೋಸ್ಕರ ಬಂದಿದ್ದಾರೆ ಅನ್ನುವ ಕಾರಣದಿಂದ ನಿಮಗೆ ಖುಷಿಯಾಗುತ್ತಿದೆ. ಏಕೆಂದರೆ ತಂದೆ ಮತ್ತು ಮಕ್ಕಳ ಜನ್ಮದಿನವನ್ನು ಒಟ್ಟಿಗೆ ಆಚರಣೆ ಮಾಡುವುದೂ ಕೂಡ ಅತೀ ಪ್ರೀತಿಯ ಸಂಕೇತ ಆಗಿದೆ. ಪರಮಾತ್ಮ ತಂದೆ ಮಕ್ಕಳನ್ನು ಬಿಟ್ಟು ಏನನ್ನೂ ಮಾಡಲು ಸಾಧ್ಯ ಇಲ್ಲ ಮತ್ತು ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಬಿಟ್ಟು ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಈ ಸಂಗಮ ಯುಗದಲ್ಲಿ ತಂದೆಯ ಜೊತೆಗೆ ಒಟ್ಟಿಗೆ ಇರುತ್ತೇವೆ ಅಂದ ಮೇಲೆ ಈ ಸಂಗಮ ಯುಗದಲ್ಲಿ ತಂದೆಯ ಜೊತೆಗೆ ಒಟ್ಟಿಗೆ ಜನ್ಮ ಸಿಕ್ಕಿದೆ ಮತ್ತು ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಒಟ್ಟಿಗೆ ಇರುತ್ತೇವೆ. ಏಕೆಂದರೆ ತಂದೆ ಮತ್ತು ಮಕ್ಕಳಾದ ನೀವು ಕಂಬೈಂಡ್ ಆಗಿದ್ದೀರಾ. ವಿಶ್ವ ಕಲ್ಯಾಣದ ಕಾರ್ಯ ಕೂಡ ಒಟ್ಟಿಗೆ ನಡೆಯುತ್ತಿದೆ. ಒಂಟಿಯಾಗಿ ಪರಮಾತ್ಮ ತಂದೆ ವಿಶ್ವ ಕಲ್ಯಾಣದ ಕಾರ್ಯವನ್ನು ಮಾಡಲು ಸಾಧ್ಯ ಇಲ್ಲ. ಮಕ್ಕಳಾದ ನೀವು ಕೂಡ ಒಂಟಿಯಾಗಿ ವಿಶ್ವ ಕಲ್ಯಾಣವನ್ನು ಮಾಡಲು ಸಾಧ್ಯ ಇಲ್ಲ. ತಂದೆ ಮತ್ತು ಮಕ್ಕಳು ಜೊತೆ ಜೊತೆಗೆ ವಿಶ್ವ ಕಲ್ಯಾಣವನ್ನು ಮಾಡುತ್ತಿದ್ದೀರಾ ಮತ್ತು ಪರಮಾತ್ಮ ತಂದೆ ಮಕ್ಕಳಿಗೆ ಪ್ರಾಮಿಸ್ ಅನ್ನು ಮಾಡಿದ್ದಾರೆ. ತಂದೆಯ ಪ್ರತಿಜ್ಞೆ ಆಗಿದೆ, ಮಕ್ಕಳೇ ನಾನು ಸದಾ ನಿಮ್ಮ ಜೊತೆಗೇ ಇರುತ್ತೇನೆ ಮತ್ತು ನಿಮ್ಮನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತೇನೆ ಎಂದು. ಅಂದ ಮೇಲೆ ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಹೋಗುತ್ತೀರಾ ತಾನೆ? ನಿಮ್ಮ ಜೊತೆಗೇ ಇರುತ್ತೇನೆ, ನಿಮ್ಮನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತೇನೆ ಎಂದು ಪರಮಾತ್ಮ ತಂದೆ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ತಾನೆ? ಇಷ್ಟೊಂದು ಪ್ರೀತಿಯನ್ನು ಎಲ್ಲಾದರೂ ನೋಡಿದ್ದೀರಾ? ತಂದೆ ಮತ್ತು ಮಕ್ಕಳ ಮಧ್ಯದಲ್ಲಿ ಇಷ್ಟೊಂದು ಪ್ರೀತಿ ಇರುವುದನ್ನು ಎಲ್ಲಾದರೂ ನೋಡಿದ್ದೀರಾ? ಇಂತಹ ತಂದೆ ಮತ್ತು ಮಕ್ಕಳ ಪ್ರೀತಿಯನ್ನು ಎಂದಾದರೂ ನೋಡಿದ್ದೀರಾ? ಅಥವಾ ಈ ಪ್ರೀತಿಯನ್ನು ಈಗ ಅನುಭವ ಮಾಡುತ್ತಿದ್ದೀರೋ? ಆದ್ದರಿಂದ ಈ ಸಂಗಮ ಯುಗಕ್ಕೆ ಮಹತ್ವ ಇದೆ ಮತ್ತು ಈ ಮಿಲನದ ನೆನಪಾರ್ಥವಾಗಿ ಜಗತ್ತಿನಲ್ಲಿ ಭಿನ್ನ ಭಿನ್ನ ಮೇಳಗಳನ್ನು ಆಚರಣೆ ಮಾಡುವಂತಹ ಪದ್ಧತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಶಿವ ಜಯಂತಿಯ ದಿನದಂದು ಭಕ್ತರು
ಪರಮಾತ್ಮ ತಂದೆ ಬನ್ನಿ ಎಂದು ಕೂಗಿ ಕರೆಯುತ್ತಿದ್ದಾರೆ. ಪರಮಾತ್ಮ ತಂದೆ ನೀವು ಯಾವಾಗ ಬರುತ್ತೀರಾ, ಹೇಗೆ ಬರುತ್ತೀರಾ ಎಂದು ಭಕ್ತರು ವಿಚಾರವನ್ನು ಮಾಡುತ್ತಿದ್ದಾರೆ. ಮತ್ತು ನೀವು ಪರಮಾತ್ಮ ತಂದೆಯ ಜೊತೆಗೆ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುತ್ತಿದ್ದೀರಾ. ನೀವು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದೀರಾ. ಬಾಪ್ದಾದರವರಿಗೆ ಭಕ್ತರ ಮೇಲೂ ಕೂಡ ಸ್ನೇಹ ಇದೆ. ಬಾಪ್ದಾದರವರಿಗೆ ಭಕ್ತರ ಮೇಲೆ ದಯೆ ಬರುತ್ತದೆ. ಏಕೆಂದರೆ ಭಕ್ತರು ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಲು ಎಷ್ಟೆಲ್ಲಾ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಮತ್ತು ಭಕ್ತರು ಪರಮಾತ್ಮ ತಂದೆಯನ್ನು ಬಹಳಷ್ಟು ಹುಡುಕುತ್ತಿದ್ದಾರೆ. ನೀವು ತಂದೆಯನ್ನು ಹುಡುಕಿದಿರೇನು ಅಥವಾ ಪರಮಾತ್ಮ ತಂದೆ ನಿಮ್ಮನ್ನು ಹುಡುಕಿದರು? ಯಾರು ಯಾರನ್ನು ಹುಡುಕಿದರು? ನೀವು ತಂದೆಯನ್ನು ಹುಡುಕಿದ್ದೀರೇನು? ನೀವು ಕೇವಲ ತಂದೆಗೋಸ್ಕರ ಸುತ್ತಾಡುತ್ತಾ ಇದ್ದೀರಿ. ಆದರೆ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ನೋಡಿದರು. ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಹುಡುಕಿ ಮಕ್ಕಳಾದ ನಿಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಮಾಡಿಕೊಂಡರು. ಬಲೆ ಮಕ್ಕಳಾದ ನೀವು ಯಾವುದೋ ಒಂದು ಮೂಲೆಯಲ್ಲಿ ಕಳೆದು ಹೋಗಿದ್ದೀರಿ. ಯಾವುದೋ ಮೂಲೆಯಲ್ಲಿ ನೀವು ಗುಪ್ತವಾಗಿ ಇದ್ದರೂ ಕೂಡ ತಂದೆ ಮಕ್ಕಳಾದ ನಿಮ್ಮನ್ನು ಹುಡುಕಿದ್ದಾರೆ. ಇಂದೂ ಕೂಡ ನೋಡಿ, ಭಾರತದಲ್ಲಿ ಅನೇಕ ರಾಜ್ಯದಿಂದ ಮಕ್ಕಳು ಬಂದಿದ್ದಾರೆ. ಆದರೆ ವಿದೇಶದವರೇನು ಕಡಿಮೆ ಇಲ್ಲ. 100 ದೇಶಗಳಿಂದ ಮಕ್ಕಳು ಬಂದಿದ್ದಾರೆ. ಮತ್ತು ತಂದೆಯ ಸಮೀಪಕ್ಕೆ ಬರಲು ನೀವು ಏನಾದರೂ ಪರಿಶ್ರಮದ ಅನುಭವವನ್ನು ಮಾಡುತ್ತೀರೇನು? ನಿಮಗೆ ಯಾವುದಾದರೂ ಮಾತಿನ ಕಷ್ಟ ಆಗುತ್ತಿದೆಯೇನು? ಪರಮಾತ್ಮ ತಂದೆಗೆ ಮಕ್ಕಳಾಗಲು ನೀವು ಏನಾದರೂ ಪರಿಶ್ರಮವನ್ನು ಪಟ್ಟಿದ್ದೀರೇನು? ಪರಮಾತ್ಮ ತಂದೆಗೆ ಮಕ್ಕಳಾಗಲು ನೀವು ಕಷ್ಟಪಟ್ಟಿದ್ದೀರೇನು? ಪರಮಾತ್ಮ ತಂದೆಗೆ ಮಕ್ಕಳಾಗಲು ಯಾರು ಕಷ್ಟವನ್ನು ಪಟ್ಟಿದ್ದೀರೋ ಅವರು ಕೈಯನ್ನು ಎತ್ತಿ. ಭಕ್ತಿಯಲ್ಲಿ ಪರಿಶ್ರಮವನ್ನು ಪಟ್ಟಿದ್ದೀರಾ. ಆದರೆ ಯಾವಾಗ ಪರಮಾತ್ಮ ತಂದೆ ನಿಮ್ಮನ್ನು ಹುಡುಕಿದರೋ, ತಂದೆ ನಿಮ್ಮನ್ನು ಹುಡುಕಿ ತಮ್ಮವರನ್ನಾಗಿ ಮಾಡಿಕೊಂಡ ನಂತರ ಪುನಃ ನೀವು ತಂದೆಗೋಸ್ಕರ ಏನಾದರೂ ಕಷ್ಟವನ್ನು ಪಟ್ಟಿದ್ದೀರೇನು? ಕಷ್ಟವನ್ನು ಪಟ್ಟಿದ್ದೀರೇನು? ಸೆಕೆಂಡ್ನಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ವ್ಯಾಪಾರವನ್ನು ಮಾಡಿದ್ದೀರಾ. ಒಂದೇ ಶಬ್ದದ ವ್ಯಾಪಾರ ಆಗಿದೆ. ತಂದೆಯ ಜೊತೆಗೆ ಒಂದೇ ಶಬ್ದದಲ್ಲಿ ವ್ಯಾಪಾರ ನಡೆದಿದೆ. ಆ ಒಂದು ಶಬ್ದ ಯಾವುದಾಗಿದೆ? ನನ್ನದು ಅನ್ನುವ ಶಬ್ದ. ಮಕ್ಕಳಾದ ನೀವು ಹೇಳುತ್ತೀರಾ ನನ್ನ ಬಾಬಾ ಎಂದು. ನೀವು ಮೇರಾ ಬಾಬಾ ಎಂದು ಹೇಳಿದ ತಕ್ಷಣ ಪರಮಾತ್ಮ ತಂದೆ ಹೇಳಿದರು ನನ್ನ ಮಗು ಮೇರಾ ಬಚ್ಚಾ ಎಂದು. ಅಲ್ಲಿಗೆ ತಂದೆಯ ಜೊತೆಗೆ ವ್ಯಾಪಾರ ನಡೆದಂತೆ. ಎಷ್ಟು ಕಡಿಮೆ ರೇಟಿನ ವ್ಯಾಪಾರ ಆಗಿದೆ. ಇಷ್ಟು ಕಡಿಮೆ ರೇಟಿನ ವ್ಯಾಪಾರವನ್ನು ಮಾಡಲು ಏನಾದರೂ ಕಷ್ಟಪಟ್ಟಿದ್ದೀರೇನು? ಇದು ಬಹಳ ಸಸ್ತಾ ವ್ಯಾಪಾರ ಆಗಿದೆ ತಾನೆ. ತಂದೆಯನ್ನು ಪಡೆದುಕೊಳ್ಳಲು ಸ್ವಲ್ಪ ಸ್ವಲ್ಪ ಕಷ್ಟಪಟ್ಟಿದ್ದೇವೆ. ತಂದೆಯ ಜೊತೆಗೆ ವ್ಯಾಪಾರವನ್ನು ಮಾಡಲು ಸ್ವಲ್ಪ ಕಷ್ಟಪಟ್ಟಿದ್ದೇವೆ ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಕೆಲವೊಮ್ಮೆ ಕಷ್ಟದ ಅನುಭವ ಆಗುತ್ತದೆಯೇನು ಅಥವಾ ಕಷ್ಟದ ಅನುಭವ ಆಗುವುದಿಲ್ಲವೋ? ಹಾಗೆ ನೋಡಿದರೆ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದು ಬಹಳ ಸಹಜ ಆಗಿದೆ. ಆದರೆ ನಿಮ್ಮ ದುರ್ಬಲತೆಗಳು ತಂದೆಯ ಜೊತೆಗೆ ಮಿಲನವನ್ನು ಮಾಡುವಾಗ ಕಷ್ಟದ ಅನುಭವವನ್ನು ಮಾಡಿಸುತ್ತದೆ. ಬಾಪ್ತಾದ ನೋಡುತ್ತಿದ್ದಾರೆ. ಭಕ್ತರಲ್ಲೂ ಕೂಡ ಯಾರು ಸತ್ಯ ಭಕ್ತರಾಗಿದ್ದಾರೋ, ಯಾರು ಸ್ವಾರ್ಥಿ ಭಕ್ತರಾಗಿಲ್ಲವೋ, ಸತ್ಯ ಭಕ್ತರಾಗಿದ್ದಾರೋ ಅವರು ಇಂದಿನ ದಿನ ಬಹಳಷ್ಟು ಪ್ರೀತಿಯಿಂದ ವ್ರತವನ್ನು ಮಾಡುತ್ತಾರೆ. ನೀವೆಲ್ಲರೂ ಕೂಡ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ. ಭಕ್ತರು ಸ್ವಲ್ಪ ದಿನಕ್ಕೋಸ್ಕರ ವ್ರತವನ್ನು ಮಾಡುತ್ತಾರೆ. ಮತ್ತು ನೀವೆಲ್ಲರೂ ಎಂತಹ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಅಂದರೆ, ಈ ಸಮಯದ ಈ ಒಂದು ವ್ರತ 21 ಜನ್ಮದವರೆಗೂ ನಿಮ್ಮ ಜೀವನದಲ್ಲಿ ಸ್ಥಿರವಾಗಿ ಇರುತ್ತದೆ. ಭಕ್ತರು ಪ್ರತಿ ವರ್ಷ ಶಿವಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಶಿವಜಯಂತಿಯ ದಿನದಂದು ವ್ರತವನ್ನು ಮಾಡುತ್ತಾರೆ. ನೀವು ಕಲ್ಪದಲ್ಲಿ ಒಮ್ಮೆ ಮಾತ್ರ ವ್ರತವನ್ನು ಮಾಡುತ್ತೀರಾ. ಆ ವ್ರತವನ್ನು ಮಾಡಿದ ನಂತರ 21 ಜನ್ಮದವರೆಗೂ ಮನಸ್ಸಿನ ಮೂಲಕ ಕೂಡ ವ್ರತವನ್ನು ಮಾಡುವ ಅವಶ್ಯಕತೆ ಇಲ್ಲ. ಮತ್ತು ಈಗ ನೀವು ವ್ರತವನ್ನು ಧಾರಣೆ ಮಾಡಿಕೊಂಡ ನಂತರ 21 ಜನ್ಮದವರೆಗೂ ತನುವಿನ ಮೂಲಕ ಕೂಡ ವ್ರತವನ್ನು ಧಾರಣೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ. ಯಾವ ವ್ರತವನ್ನು ಮಾಡುತ್ತಿದ್ದೀರಾ? ಪವಿತ್ರ ವೃತ್ತಿ, ಪವಿತ್ರ ದೃಷ್ಟಿ, ಪವಿತ್ರ ಕೃತಿ, ಪವಿತ್ರ ಜೀವನದ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ನಿಮ್ಮ ಜೀವನವೇ ಪವಿತ್ರ ಜೀವನ ಆಗಿದೆ. ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯದ ವ್ರತ ಅಲ್ಲ, ಆದರೆ ಜೀವನದಲ್ಲಿ ಆಹಾರ, ವ್ಯವಹಾರ, ಸಂಸಾರ, ಸಂಸ್ಕಾರ ಎಲ್ಲವೂ ಪವಿತ್ರ ಆಗಿರಬೇಕು.
ಇಂತಹ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಯಾರು ಇಂತಹ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೋ ಅವರು ತಲೆಯನ್ನು ಅಲುಗಾಡಿಸಿ. ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಇಂತಹ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಪವಿತ್ರತೆಯ ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೋ ಅಥವಾ ಸ್ವಲ್ಪ ಕಚ್ಚಾ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೋ? ಒಳ್ಳೆಯದು. ಒಂದನೆಯದಾಗಿ ಮಹಾಭೂತ ಅಂದರೆ ಕಾಮ ವಿಕಾರ ಆಗಿದೆ. ಮಹಾಭೂತ ಆದಂತಹ ಕಾಮ ವಿಕಾರದ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಅಂದರೆ ಕಾಮ ವಿಕಾರಕ್ಕೆ ವಶ ಆಗುವುದಿಲ್ಲ ಅನ್ನುವ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಕೇವಲ ಮಹಾಭೂತ ಆದಂತಹ ಕಾಮ ವಿಕಾರಕ್ಕೆ ವಶ ಆಗುವುದಿಲ್ಲ ಅನ್ನುವ ವ್ರತವನ್ನಷ್ಟೇ ಧಾರಣೆ ಮಾಡಿಕೊಂಡಿದ್ದೀರೋ ಅಥವಾ ಉಳಿದಂತಹ ಇನ್ನೂ 4 ವಿಕಾರದ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೋ? ಬ್ರಹ್ಮಚಾರಿಗಳಾಗಿದ್ದೀರಾ. ಆದರೆ ಕಾಮ ವಿಕಾರದ ಹಿಂದೆ ಇನ್ನು 4 ವಿಕಾರಗಳೇನಿದೆ ಆ 4 ವಿಕಾರಕ್ಕೆ ವಶ ಆಗುವುದಿಲ್ಲ ಅನ್ನುವ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೇನು? ಕ್ರೋಧದ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೋ ಅಥವಾ ಕ್ರೋಧದ ವ್ರತವನ್ನು ಧಾರಣೆ ಮಾಡಿಕೊಳ್ಳುವುದನ್ನು ಬಿಟ್ಟು ಬಿಟ್ಟಿದ್ದೀರೇನು? ಕ್ರೋಧವನ್ನು ಮಾಡಲು ನಿಮಗೆ ಅನುಮತಿ ಸಿಕ್ಕಿದೆಯೇನು? 2ನೇ ನಂಬರ್ನ ವಿಕಾರ ಕ್ರೋಧ ಆಗಿದೆ. ಕ್ರೋಧ 2ನೇ ನಂಬರ್ನ ವಿಕಾರ ಆಗಿರುವ ಕಾರಣ ಕ್ರೋಧವನ್ನು ಮಾಡಿದರೆ ಪರವಾಗಿಲ್ಲ ಎಂದು ತಿಳಿದುಕೊಂಡಿದ್ದೀರೇನು? ಈ ರೀತಿಯಂತೂ ತಿಳಿದುಕೊಂಡಿಲ್ಲ ತಾನೆ? ಹೇಗೆ ಮಹಾಭೂತ ಎಂದು ತಿಳಿದುಕೊಂಡು ಕಾಮ ವಿಕಾರದ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ? ಕಾಮ ವಿಕಾರ ಮಹಾಭೂತ ಆಗಿದೆ ಎಂದು ತಿಳಿದುಕೊಂಡು ಮನಸ್ಸಿನಿಂದ, ವಾಣಿಯಿಂದ, ಕರ್ಮದಿಂದ ಕಾಮ ವಿಕಾರಕ್ಕೆ ವಶ ಆಗುವುದಿಲ್ಲ ಅನ್ನುವ ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಅದೇ ರೀತಿ ಕ್ರೋಧಕ್ಕೆ ವಶ ಆಗುವುದಿಲ್ಲ ಅನ್ನುವ ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ನಾನು ಕ್ರೋಧಕ್ಕೆ ವಶ ಆಗುವುದಿಲ್ಲ ಅನ್ನುವ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಮತ್ತು ವಿಕಾರದ ಮಕ್ಕಳು, ಮೊಮ್ಮಕ್ಕಳು ಏನು ವಿಕಾರದ ಹಿಂದೆ ಇದೆನೋ ಲೋಭ, ಮೋಹ, ಅಹಂಕಾರ ಅನ್ನುವ ಎಲ್ಲಾ ಮಾತಿನ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಆದರೆ ಬಾಪ್ತಾದ ಇಂದು ಕೇವಲ ಕ್ರೋಧದ ಬಗ್ಗೆ ಕೇಳುತ್ತಿದ್ದಾರೆ. ಯಾರು ಕ್ರೋಧದ ವಿಕಾರದ ಸಂಪೂರ್ಣ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ? ಕ್ರೋಧವನ್ನು ಮಾಡುವುದಿಲ್ಲ ಎಂದು ಕ್ರೋಧದ ವಿಕಾರದ ಸಂಪೂರ್ಣ ವ್ರತವನ್ನು ಯಾರು ಧಾರಣೆ ಮಾಡಿಕೊಂಡಿದ್ದೀರಾ? ಮನಸ್ಸಿನಲ್ಲೂ ಕೂಡ ನನಗೆ ಕ್ರೋಧ ಇಲ್ಲ, ಮನಸ್ಸಿನಲ್ಲೂ ಕ್ರೋಧದ ಫೀಲಿಂಗ್ ಇರಬಾರದು, ಮನಸ್ಸಿನಲ್ಲೂ ಕ್ರೋಧದ ಅನುಭವ ಆಗುತ್ತಿಲ್ಲ ತಾನೆ? ಇಷ್ಟೊಂದು ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಇಂದು ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೀರಾ. ಅಂದ ಮೇಲೆ ಭಕ್ತರೂ ಕೂಡ ವ್ರತವನ್ನು ಮಾಡುತ್ತಾರೆ. ಅಂದ ಮೇಲೆ ಬಾಪ್ತಾದ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಎಂದು ಮಕ್ಕಳನ್ನು ಕೇಳುತ್ತಾರೆ ತಾನೆ? ನಾನು ಸ್ವಪ್ನದಲ್ಲೂ ಕೂಡ ಕ್ರೋಧಕ್ಕೆ ವಶ ಆಗಲು ಸಾಧ್ಯ ಇಲ್ಲ. ಕನಸಿನಲ್ಲೂ ಕ್ರೋಧದ ಅಂಶ ನನ್ನ ಮನಸ್ಸಿನಲ್ಲಿ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಕನಸಿನಲ್ಲೂ ಕ್ರೋಧ ಬರಲು ಸಾಧ್ಯ ಇಲ್ಲ ತಾನೆ? ಕನಸಿನಲ್ಲೂ ಕ್ರೋಧ ಬರುವುದಿಲ್ಲ ತಾನೆ? ಕ್ರೋಧ ಬರುವುದಿಲ್ಲ ತಾನೆ? ಕೆಲವರು ಮಾತ್ರ ಕೈಯನ್ನು ಎತ್ತಿದರು. ಒಳ್ಳೆಯದು. ಯಾರು ಕೈಯನ್ನು ಎತ್ತಿದ್ದಾರೋ ಅವರ ಫೋಟೋವನ್ನು ತೆಗೆಯಿರಿ. ಏಕೆಂದರೆ ಬಾಪ್ತಾದ ಕೈಯನ್ನು ಎತ್ತಿದ ತಕ್ಷಣ ನೀವು ಕ್ರೋಧವನ್ನು ತ್ಯಾಗ ಮಾಡಿದ್ದೀರಾ ಎಂದು ಒಪ್ಪಿಕೊಳ್ಳುವುದಿಲ್ಲ. ನಿಮ್ಮ ಜೊತೆಗಾರರಿಂದ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳುತ್ತಾರೆ. ನಂತರ ನಿಮಗೆ ಬಹುಮಾನವನ್ನು ಕೊಡುತ್ತಾರೆ. ಇದು ಒಳ್ಳೆಯ ಮಾತಾಗಿದೆ ತಾನೆ? ಏಕೆಂದರೆ ಬಾಪ್ತಾದ ನೋಡುತ್ತಿದ್ದಾರೆ. ಕ್ರೋಧದ ಅಂಶ ಅಂತೂ ಮಕ್ಕಳ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತಿಲ್ಲ ತಾನೆ? ಈರ್ಷ್ಯೆ, ಹೊಟ್ಟೆ ಕಿಚ್ಚು ಇದೂ ಕೂಡ ಕ್ರೋಧದ ಮಕ್ಕಳು, ಮೊಮ್ಮಕ್ಕಳಾಗಿದೆ. ಆದರೆ ಒಳ್ಳೆಯದೇ ಆಗಿದೆ. ಕೈಯನ್ನು ಎತ್ತುವ ಸಾಹಸವನ್ನು ಮಾಡಿದ್ದೀರಾ. ಕ್ರೋಧವನ್ನು ಗೆಲ್ಲುವಂತಹ ಸಾಹಸವನ್ನು ಇಟ್ಟುಕೊಂಡಿದ್ದೀರಾ. ಇದು ಒಳ್ಳೆಯ ಮಾತಾಗಿದೆ. ಯಾರೆಲ್ಲ ಕ್ರೋಧವನ್ನು ಗೆದ್ದಿದ್ದೇವೆ ಎಂದು ಕೈಯನ್ನು ಎತ್ತುತ್ತಿದ್ದೀರೋ ಬಾಪ್ತಾದ ಈಗ ಆ ಎಲ್ಲಾ ಮಕ್ಕಳಿಗೂ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಆದರೆ ನಿಮ್ಮ ಸರ್ಟಿಫಿಕೇಟ್ ಅನ್ನು ತಂದೆ ತರಿಸಿಕೊಂಡ ನಂತರ ಪುನಃ ನಿಮಗೆ ಕ್ರೋಧವನ್ನು ಗೆದ್ದಿರುವ ಕಾರಣ ಬಹುಮಾನವನ್ನು ಕೊಡುತ್ತಾರೆ. ಏಕೆಂದರೆ ಬಾಪ್ತಾದ ಯಾವ ಹೋಂವರ್ಕ್ ಅನ್ನು ಕೊಟ್ಟಿದ್ದಾರೋ ಅದರ ರಿಸಲ್ಟ್ ಅನ್ನು ಕೂಡ ಬಾಪ್ತಾದ ನೋಡುತ್ತಿದ್ದಾರೆ. ಇಂದು ಪರಮಾತ್ಮ ಶಿವ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೀರಾ. ಅಂದ ಮೇಲೆ ಜನ್ಮದಿನದಂದು ಏನನ್ನು ಮಾಡಲಾಗುತ್ತದೆ? ಜನ್ಮದಿನದಂದು ಒಂದನೆಯದಾಗಿ ಕೇಕ್ ಅನ್ನು ಕಟ್ ಮಾಡುತ್ತಾರೆ. ಅಂದ ಮೇಲೆ ಮಿಲನದ ಸೀಸನ್ ಮುಗಿಯಲು ಇನ್ನು ಏನು 2 ತಿಂಗಳು ಉಳಿದುಕೊಂಡಿದೆಯೋ ಅಥವಾ 1 ತಿಂಗಳು ಉಳಿದುಕೊಂಡಿದೆಯೋ ಅಥವಾ 2 ತಿಂಗಳು ಉಳಿದುಕೊಂಡಿದೆಯೋ ಆ 2 ತಿಂಗಳಲ್ಲಿ ವ್ಯರ್ಥ ಸಂಕಲ್ಪದ ಕೇಕ್ ಅನ್ನು ಕಟ್ ಮಾಡುತ್ತೀರಾ?
ಈ ಕೇಕ್ ಅನ್ನು ಕಟ್ ಮಾಡುವುದು ಬಹಳ ಸಹಜ. ಸ್ಥೂಲ ಕೇಕ್ ಅನ್ನು ಸಹಜ ರೂಪದಲ್ಲಿ ಕಟ್ ಮಾಡುತ್ತೀರಾ ತಾನೆ? ಈ ದಿನ ಸ್ಥೂಲ ಕೇಕ್ ಅನ್ನು ಕಟ್ ಮಾಡುತ್ತೀರಾ. ಆದರೆ ವ್ಯರ್ಥ ಸಂಕಲ್ಪದ ಕೇಕ್ ಅನ್ನು ಕಟ್ ಮಾಡಿದ್ದೀರಾ? ವ್ಯರ್ಥ ಸಂಕಲ್ಪದ ಕೇಕ್ ಅನ್ನು ಕಟ್ ಮಾಡಬೇಕಾಗುತ್ತದೆ. ಏಕೆಂದರೆ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕು. ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೇವೆ ಅನ್ನುವ ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ತಾನೆ? ತಂದೆಯ ಜೊತೆಗೆ ಇರುತ್ತೇವೆ, ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕು ಎಂದು ಬಯಸಿದರೆ ಪರಮಾತ್ಮ ತಂದೆಯ ಸಮಾನ ಆಗಬೇಕು. ತಂದೆಯ ಸಮಾನ ಆಗಲು ಇನ್ನೇನು ಸ್ವಲ್ಪ ಅಂತರ ಉಳಿದುಕೊಂಡಿದೆಯೋ ಆ ಅಂತರ ಕೂಡ ಈ 2 ತಿಂಗಳಲ್ಲಿ ಸಂಪೂರ್ಣ ಆಗಿಬಿಡಬೇಕು. ಈ ದಿನ ಪರಮಾತ್ಮ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಎಂತೆಂತಹ ಸ್ಥಾನದಿಂದ ಮಕ್ಕಳು ಬಂದಿದ್ದಾರೆ. ಬೇರೆ ಬೇರೆ ಸ್ಥಾನದಿಂದ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡಲು ಮಕ್ಕಳು ಬಂದಿದ್ದಾರೆ. ಪ್ಲೈನ್ ನಿಂದ ಬಂದಿದ್ದಾರೆ, ಟ್ರೈನ್ ನಿಂದ ಬಂದಿದ್ದಾರೆ, ಕಾರ್ನಿಂದ ಕೂಡ ಬಂದಿದ್ದಾರೆ. ಮಕ್ಕಳು ಓಡೋಡಿ ತಂದೆಯ ಬಳಿ ಬಂದಿರುವುದನ್ನು ನೋಡಿ ಬಾಪ್ತಾದ ಕೂಡ ಖುಷಿ ಪಡುತ್ತಿದ್ದಾರೆ. ಆದರೆ ಜನ್ಮದಿನದಂದು ಮೊದಲು ಗಿಫ್ಟ್ ಅನ್ನು ಕೊಡುತ್ತಾರೆ ತಾನೆ? ಅಂದ ಮೇಲೆ ಈಗ ಇನ್ನೇನು 1 ತಿಂಗಳು ಉಳಿದುಕೊಂಡಿದೆಯೋ, 1 ತಿಂಗಳ ನಂತರ ಹೋಲಿ ಹಬ್ಬವನ್ನು ಆಚರಣೆ ಮಾಡಲು ಪುನಃ ತಂದೆ ಬರುತ್ತಾರೆ ತಾನೆ? ಹೋಲಿಯ ಸಮಯದಲ್ಲಿ ಸ್ವಲ್ಪ ಸುಡಲಾಗುತ್ತದೆ. ಅಂದ ಮೇಲೆ ಏನು ಸ್ವಲ್ಪ ವ್ಯರ್ಥ ಸಂಕಲ್ಪದ ಬೀಜ ಉಳಿದುಕೊಂಡಿದೆಯೋ, ಒಂದು ವೇಳೆ ಆ ಬೀಜ ಹಾಗೆ ಉಳಿದುಕೊಂಡಿದ್ದರೆ ಆ ಬೀಜದ ಮೂಲಕ ಪುನಃ ಬೇರು ಹುಟ್ಟಿಕೊಳ್ಳುತ್ತದೆ. ಕೆಲವೊಮ್ಮೆ ಆ ಬೀಜದ ಮೂಲಕ ಕಾಂಡ ಕೂಡ ಹುಟ್ಟಿಕೊಳ್ಳುತ್ತದೆ. ಅಂದ ಮೇಲೆ ಈ ದಿನ ಉತ್ಸವವನ್ನು ಆಚರಣೆ ಮಾಡುವ ದಿನ ಆಗಿದೆ. ಉತ್ಸವವನ್ನು ಆಚರಣೆ ಮಾಡುವ ಈ ದಿನದಂದು ಮನಸ್ಸಿನ ಉಮಂಗುತ್ಸಾಹದ ಮೂಲಕ ಕೇವಲ ಬಾಯಿಯ ಉಮಂಗುತ್ಸಾಹ ಅಲ್ಲ, ಅಂದರೆ ಶಬ್ದದ ಉಮಂಗುತ್ಸಾಹ ಅಲ್ಲ, ಮನಸ್ಸಿನ ಉಮಂಗುತ್ಸಾಹದ ಮೂಲಕ ಏನು ಸ್ವಲ್ಪ ವ್ಯರ್ಥ ಸಂಕಲ್ಪದ ಬೀಜ ಉಳಿದುಕೊಂಡಿದೆಯೋ, ಬಲೆ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪದ ಬೀಜ ಇರಬಹುದು, ಅಥವಾ ವಾಣಿಯಲ್ಲಿ ವ್ಯರ್ಥ ಸಂಕಲ್ಪದ ಬೀಜ ಇರಬಹುದು, ಅಥವಾ ಸಂಬಂಧ ಸಂಪರ್ಕದಲ್ಲಿ ವ್ಯರ್ಥ ಸಂಕಲ್ಪದ ಬೀಜ ಇರಬಹುದು. ಅಂದ ಮೇಲೆ ಈ ದಿನ ಪರಮಾತ್ಮ ತಂದೆಯ ಜನ್ಮದಿನದಂದು ಪರಮಾತ್ಮ ತಂದೆಗೆ ಈ ವ್ಯರ್ಥ ಸಂಕಲ್ಪದ ಬೀಜವನ್ನು ಗಿಫ್ಟ್ ಆಗಿ ಕೊಡಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ? ವ್ಯರ್ಥ ಸಂಕಲ್ಪವನ್ನು ತಂದೆಗೆ ನೀಡಲು ಸಾಧ್ಯ ಆಗುತ್ತದೆ ತಾನೆ? ಮನಸ್ಸಿನ ಉಮಂಗುತ್ಸಾಹದಿಂದ ವ್ಯರ್ಥ ಸಂಕಲ್ಪದ ಬೀಜವನ್ನು ತಂದೆಗೆ ಗಿಫ್ಟ್ ಆಗಿ ನೀಡಬೇಕು. ವ್ಯರ್ಥ ಸಂಕಲ್ಪದ ಬೀಜವನ್ನು ತಂದೆಗೆ ಉಡುಗೊರೆಯಾಗಿ ನೀಡಿದರೆ ನಿಮಗೇ ಲಾಭ ಆಗುತ್ತದೆ. ತಂದೆಯಂತೂ ಮಕ್ಕಳನ್ನು ನೋಡಬೇಕಾಗುತ್ತದೆ ತಾನೆ? ಯಾರು ಉಮಂಗುತ್ಸಾಹದಿಂದ ಸಾಹಸವನ್ನು ಇಟ್ಟುಕೊಂಡು ತಂದೆಯ ಸಮಾನ ಆಗಿ ತೋರಿಸುತ್ತಾರೆ, ವ್ಯರ್ಥದಿಂದ ಮುಕ್ತಾಗಿ ಬೆಸ್ಟ್ ಆಗಿ ತೋರಿಸುತ್ತಾರೆ, ಅಂದರೆ ಒಳ್ಳೆಯವರಾಗಿ ತೋರಿಸುತ್ತಾರೆ ಎಂದು ತಂದೆ ನೋಡಬೇಕಾಗುತ್ತದೆ. ಯಾರು ಸಾಹಸವನ್ನು ಇಟ್ಟುಕೊಂಡು ವ್ಯರ್ಥದಿಂದ ಮುಕ್ತಾಗಿ ಬೆಸ್ಟ್ ಆಗಿ ತೋರಿಸುತ್ತೀರೋ, ಒಳ್ಳೆಯವರಾಗಿ ತೋರಿಸುತ್ತೀರೋ, ಅವರು ಕೈಯನ್ನು ಎತ್ತಿ ವ್ಯರ್ಥವನ್ನು ತ್ಯಾಗ ಮಾಡಬೇಕು. ವಿಚಾರ ಮಾಡಿ, ಶಬ್ದದಲ್ಲೂ ಕೂಡ ವ್ಯರ್ಥ ಮಾತು ಬರಬಾರದು, ಸಂಬಂಧ ಸಂಪರ್ಕದಲ್ಲೂ ಕೂಡ ವ್ಯರ್ಥ ಇರಬಾರದು. ಇಷ್ಟೊಂದು ಸಾಹಸ ಇದೆ ತಾನೆ? ಸಾಹಸ ಇದೆ ತಾನೆ? ಮಧುಬನದವರಿಗೆ ಇಷ್ಟೊಂದು ಸಾಹಸ ಇದೆ ತಾನೆ? ವಿದೇಶದವರಿಗೆ ಇಷ್ಟೊಂದು ಸಾಹಸ ಇದೆ ತಾನೆ? ಭಾರತದ ನಿವಾಸಿಗಳಿಗೆ ಸಾಹಸ ಇದೆ ತಾನೆ? ಏಕೆಂದರೆ ಬಾಪ್ತಾದರವರ ಬಗ್ಗೆ ಪ್ರೀತಿ ಇದೆ ತಾನೆ? ಬಾಪ್ತಾದರವರ ಬಗ್ಗೆ ಮಕ್ಕಳಿಗೆ ಪ್ರೀತಿ ಇದೆ, ಬಾಪ್ತಾದರವರಿಗೆ ಮಕ್ಕಳ ಬಗ್ಗೆ ಪ್ರೀತಿ ಇದೆ. ಅಂದ ಮೇಲೆ ಬಾಪ್ತಾದ ತಿಳಿದುಕೊಂಡಿದ್ದಾರೆ, ಎಲ್ಲರೂ ಒಟ್ಟಿಗೆ ವಾಪಸ್ ಮನೆಗೆ ಬರಬೇಕು, ಯಾವ ಮಕ್ಕಳು ಇಲ್ಲೇ ಉಳಿದುಕೊಳ್ಳಬಾರದು. ನೀವೆಲ್ಲರೂ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕು ಎಂದು ಬಯಸಿದರೆ ತಂದೆಯ ಸಮಾನ ಆಗಬೇಕು. ತಂದೆಯ ಬಗ್ಗೆ ಪ್ರೀತಿ ಇದೆ ತಾನೆ? ಕಷ್ಟಪಟ್ಟು ಕೈಯನ್ನು ಎತ್ತುತ್ತಿಲ್ಲ ತಾನೆ? ಬಾಪ್ತಾದ ಈ ಸಂಘಟನೆಯನ್ನು ನೋಡಲು ಬಯಸುತ್ತಿದ್ದಾರೆ. ಈ ಸಂಪೂರ್ಣ ಬ್ರಾಹ್ಮಣ ಪರಿವಾರದ ಆತ್ಮರು ತಂದೆಯ ಸಮಾನ ಆಗಿರುವಂತಹ ಚೆಹರೆಯನ್ನು ನೋಡಲು ಬಾಪ್ತಾದ ಬಯಸುತ್ತಿದ್ದಾರೆ. ಈ ಸಂಘಟನೆಯಲ್ಲಿ ಇರುವಂತಹ ಸಂಪೂರ್ಣ ಬ್ರಾಹ್ಮಣ ಪರಿವಾರದವರ ಚೆಹರೆ ತಂದೆಯ ಸಮಾನ ಆಗಿರಬೇಕು ಅನ್ನುವುದನ್ನು ನೋಡಲು ತಂದೆ ಬಯಸುತ್ತಿದ್ದಾರೆ. ಕೇವಲ ದೃಢ ಸಂಕಲ್ಪವನ್ನು ಮಾಡುವಂತಹ ಸಾಹಸವನ್ನು ಇಟ್ಟುಕೊಳ್ಳಿ. ದೃಢ ಸಂಕಲ್ಪವನ್ನು ಮಾಡಿದರೆ ಯಾವ ಮಾತು ದೊಡ್ಡ ಮಾತಲ್ಲ, ಆದರೆ ಸಹನಾ ಶಕ್ತಿ ಬೇಕು, ಎದುರಿಸುವಂತಹ ಶಕ್ತಿ ಬೇಕು. ಈ 2 ಶಕ್ತಿ ನಿಮ್ಮಲ್ಲಿ ಇರಬೇಕು. ಯಾರಲ್ಲಿ ಸಹನಾ ಶಕ್ತಿ ಇದೆಯೋ,
ಎದುರಿಸುವಂತಹ ಶಕ್ತಿ ಇದೆಯೋ ಅವರು ಸಹಜವಾಗಿ ಕ್ರೋಧದಿಂದ ಮುಕ್ತ ಆಗುತ್ತಾರೆ. ಅಂದ ಮೇಲೆ ಬ್ರಾಹ್ಮಣ ಮಕ್ಕಳಾದ ನಿಮಗೆ ಬಾಪ್ತಾದ ಸರ್ವಶಕ್ತಿಯನ್ನು ವರದಾನದ ರೂಪದಲ್ಲಿ ನೀಡಿದ್ದಾರೆ ಮತ್ತು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಅನ್ನುವ ಬಿರುದನ್ನು ನೀಡಿದ್ದಾರೆ. ಅಂದ ಮೇಲೆ ಕೇವಲ ಒಂದು ಶ್ಲೋಗನ್ ಅನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಒಂದು ವೇಳೆ 1 ತಿಂಗಳಲ್ಲಿ ತಂದೆಯ ಸಮಾನ ಆಗಬೇಕು ಎಂದು ಬಯಸಿದರೆ ಒಂದು ಶ್ಲೋಗನ್ ಅನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಪ್ರತಿಜ್ಞೆಯನ್ನು ಮಾಡಿದ್ದೀರಾ ತಾನೆ? ಎಂದೂ ದುಃಖವನ್ನು ಕೊಡಬಾರದು ಮತ್ತು ದುಃಖವನ್ನು ತೆಗೆದುಕೊಳ್ಳಬಾರದು ಅನ್ನುವ ಶ್ಲೋಗನ್ ಅನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಕೆಲವರು ಪ್ರತಿದಿನ ಚೆಕ್ ಮಾಡಿಕೊಳ್ಳುತ್ತಾರೆ, ಈ ದಿನ ನಾನು ಯಾರಿಗೂ ದುಃಖವನ್ನು ನೀಡಲಿಲ್ಲ ತಾನೆ. ಆದರೆ ಮಕ್ಕಳು ಸಹಜವಾಗಿ ದುಃಖವನ್ನು ಪಡೆದುಕೊಳ್ಳುತ್ತಾರೆ. ಏಕೆಂದರೆ ದುಃಖವನ್ನು ಅನ್ಯರು ನೀಡುತ್ತಿದ್ದಾರೆ. ಅನ್ಯರು ನೀಡುತ್ತಿರುವ ಕಾರಣ ನನಗೆ ದುಃಖದ ಅನುಭವ ಆಗುತ್ತಿದೆ. ಅನ್ಯರು ದುಃಖವನ್ನು ನೀಡುತ್ತಿರುವ ಕಾರಣ ನಾನು ದುಃಖವನ್ನು ಪಡೆದುಕೊಳ್ಳುತ್ತಿದ್ದೇನೆ ಎಂದು ಹೇಳಿ ಸ್ವಯಂ ಅನ್ನು ದುಃಖಿಯಾಗುವ ಮಾತಿನಿಂದ ಮುಕ್ತ ಮಾಡಿಕೊಳ್ಳುತ್ತಾರೆ. ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲ, ನಾನು ಅನ್ಯರಿಗೆ ದುಃಖವನ್ನು ನೀಡುವಂತಹ ಯಾವ ಕಾರ್ಯವನ್ನೂ ಮಾಡಲಿಲ್ಲ. ಆದರೆ ಅನ್ಯರು ನನಗೆ ದುಃಖವನ್ನು ನೀಡಿದರು. ಅಂದ ಮೇಲೆ ನಾನು ಆ ದುಃಖವನ್ನು ತೆಗೆದುಕೊಂಡೆ. ದುಃಖವನ್ನು ತೆಗೆದುಕೊಳ್ಳದೇ ಇದ್ದರೆ ನಾನು ಏನನ್ನು ಮಾಡಲಿ ಎಂದು ತಂದೆಯನ್ನು ಕೇಳುತ್ತಾರೆ. ತಂದೆ ತಿಳಿಸುತ್ತಾರೆ, ಅನ್ಯರು ದುಃಖವನ್ನು ನೀಡುತ್ತಿರಬಹುದು, ಆದರೆ ದುಃಖವನ್ನು ಪಡೆದುಕೊಳ್ಳುತ್ತಿರುವಂತವರು ನೀವಾಗಿದ್ದೀರಾ ತಾನೆ. ನೀವು ದುಃಖವನ್ನು ಪಡೆದುಕೊಳ್ಳುತ್ತಿದ್ದೀರೋ ಅಥವಾ ದುಃಖವನ್ನು ನೀಡುತ್ತಿದ್ದೀರೋ? ದುಃಖವನ್ನು ನೀಡುವಂತವರು ದುಃಖವನ್ನು ನೀಡುವ ತಪ್ಪನ್ನು ಮಾಡುತ್ತಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಮತ್ತು ನಾಟಕ ಅವರ ದುಃಖದ ಲೆಕ್ಕವನ್ನು ನೋಡಿಕೊಳ್ಳುತ್ತದೆ. ಅವರ ದುಃಖದ ಲೆಕ್ಕವನ್ನು ನೀವೇಕೆ ನೋಡುತ್ತೀರಾ? ಅವರು ದುಃಖವನ್ನು ಕೊಟ್ಟಾಗ ನೀವೇಕೆ ದುಃಖವನ್ನು ಪಡೆದುಕೊಳ್ಳುತ್ತಿದ್ದೀರಾ? ಬಾಪ್ತಾದ ರಿಸಲ್ಟ್ ನಲ್ಲಿ ನೋಡುತ್ತಿದ್ದಾರೆ. ದುಃಖವನ್ನು ನೀಡುವಾಗ ಮಕ್ಕಳು ವಿಚಾರವನ್ನು ಮಾಡುತ್ತಾರೆ, ನಾನು ದುಃಖವನ್ನು ನೀಡಬಾರದು ಎಂದು. ಆದರೆ ಅನ್ಯರು ದುಃಖವನ್ನು ನೀಡಿದಾಗ ತಕ್ಷಣ ದುಃಖವನ್ನು ಸ್ವೀಕಾರ ಮಾಡುತ್ತಾರೆ. ಆದ್ದರಿಂದ ನೀವು ತಂದೆಯ ಸಮಾನ ಆಗಲು ನಿಮಗೆ ಸಾಧ್ಯ ಆಗುತ್ತಿಲ್ಲ. ದುಃಖವನ್ನು ತೆಗೆದುಕೊಳ್ಳಬಾರದು. ಯಾರು ಎಷ್ಟೇ ದುಃಖವನ್ನು ಕೊಟ್ಟರೂ ಕೂಡ ನಿಮಗೆ ದುಃಖದ ಅನುಭವ ಆಗಬಾರದು. ದುಃಖದ ಅನುಭವ ಆದರೆ ಕಾಯಿಲೆ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಆದ್ದರಿಂದ ಒಂದು ವೇಳೆ ಸಣ್ಣ ಸಣ್ಣ ಮಾತಿನಲ್ಲಿ ದುಃಖದ ಫೀಲಿಂಗ್ ಜಾಸ್ತಿ ಆಗುತ್ತಾ ಹೋದರೆ, ಅಂದರೆ ಸಣ್ಣ ಸಣ್ಣ ಮಾತಿಗೂ ದುಃಖದ ಅನುಭವವನ್ನು ಮಾಡುತ್ತಿದ್ದರೆ ವ್ಯರ್ಥ ಸಂಕಲ್ಪ ಸಮಾಪ್ತಿಯಾಗುವುದಿಲ್ಲ. ನೀವು ಸಣ್ಣ ಸಣ್ಣ ಮಾತಿಗೂ ದುಃಖದ ಅನುಭವವನ್ನು ಮಾಡುತ್ತಿದ್ದರೆ ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ. ಅಂದ ಮೇಲೆ ಪುನಃ ಪರಮಾತ್ಮ ತಂದೆ ನಿಮ್ಮನ್ನು ಹೇಗೆ ಜೊತೆಗೆ ಕರೆದುಕೊಂಡು ಹೋಗಲು ಸಾಧ್ಯ? ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ ತಾನೆ. ತಂದೆಗೂ ಕೂಡ ಮಕ್ಕಳ ಬಗ್ಗೆ ಪ್ರೀತಿ ಇದೆ. ತಂದೆ ನಿಮ್ಮನ್ನು ಬಿಟ್ಟು ಹೋಗಲು ಸಾಧ್ಯ ಇಲ್ಲ. ತಂದೆ ನಿಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗಬೇಕು. ಅಂದ ಮೇಲೆ ಎಲ್ಲರಿಗೂ ಈ ಮಾತಿನ ಒಪ್ಪಿಗೆ ಇದೆ ತಾನೆ. ಎಲ್ಲರಿಗೂ ಈ ಮಾತು ಒಪ್ಪಿಗೆ ಇದೆ ತಾನೆ. ಈ ಮಾತು ಎಲ್ಲರಿಗೂ ಇಷ್ಟ ಆಯಿತು ತಾನೆ. ದುಃಖವನ್ನು ಕೊಡಬಾರದು ಮತ್ತು ದುಃಖವನ್ನು ತೆಗೆದುಕೊಳ್ಳಬಾರದು ಅನ್ನುವ ಮಾತು ಎಲ್ಲರಿಗೂ ಇಷ್ಟ ಆಯಿತು ತಾನೆ. ಈಗ ಕೈಯನ್ನು ಎತ್ತಿ. ತಂದೆ ಹಿಂದೆ ಹಿಂದೆ ಹೋಗುವಂತವರಂತೂ ಆಗುವುದಿಲ್ಲ ತಾನೆ. ಒಂದು ವೇಳೆ ತಂದೆಯ ಜೊತೆಗೆ ಹೋಗಬೇಕು ಎಂದು ಬಯಸಿದರೆ ತಂದೆಗೆ ಈ ಗಿಫ್ಟ್ ಅನ್ನು ಕೊಡಬೇಕು. 1 ತಿಂಗಳಲ್ಲಿ ಎಲ್ಲರೂ ಅಭ್ಯಾಸವನ್ನು ಮಾಡಿಕೊಳ್ಳಿ, ನಾನು ದುಃಖವನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ದುಃಖವನ್ನು ಕೊಡುವುದಿಲ್ಲ ಎಂದು. ಎಂದೂ ಈ ರೀತಿ ಹೇಳಬೇಡಿ, ನಾನು ಅವರಿಗೆ ದುಃಖವನ್ನು ಕೊಡಲಿಲ್ಲ, ಆದರೆ ಅವರು ದುಃಖವನ್ನು ತೆಗೆದುಕೊಂಡರು. ಈ ರೀತಿ ಕೂಡ ಆಗುತ್ತಿರುತ್ತದೆ ತಾನೆ. ಪರದರ್ಶನವನ್ನು ಮಾಡಬೇಡಿ, ಸ್ವದರ್ಶನವನ್ನು ಮಾಡಿ. ದುಃಖದಿಂದ ಮುಕ್ತ ಆಗುವ ಮಾತಿನಲ್ಲಿ, ಅಂದರೆ ದುಃಖವನ್ನು ಕೊಡದೇ ಇರುವ ಮಾತಿನಲ್ಲಿ, ದುಃಖವನ್ನು ಪಡೆದುಕೊಳ್ಳದೇ ಇರುವ ಮಾತಿನಲ್ಲಿ ಅರ್ಜುನ ಆಗಬೇಕು. ನಾನೇ ಅರ್ಜುನ ಆಗಬೇಕು. ನೋಡಿ ನೋಡಿ, ಬಾಪ್ತಾದ ಮಕ್ಕಳ ರಿಪೋರ್ಟ್ ಅನ್ನು ನೋಡಿದರು. ಆ ರಿಪೋರ್ಟ್ ನಲ್ಲಿ ಮೆಜಾರಿಟಿ ಮಕ್ಕಳು ಸಂತುಷ್ಟರಾಗಿಲ್ಲ ಅನ್ನುವುದು ತಂದೆಗೆ ಗೊತ್ತಾಯಿತು. ಆದ್ದರಿಂದ ಬಾಪ್ತಾದ ಪುನಃ 1 ತಿಂಗಳಿಗೋಸ್ಕರ ಅಂಡರ್ಲೈನ್ ಅನ್ನು ಮಾಡಿಸುತ್ತಿದ್ದಾರೆ. ಒಂದು ವೇಳೆ ಈ 1 ತಿಂಗಳು ನೀವು ಅಭ್ಯಾಸವನ್ನು ಮಾಡಿದರೆ ನಂತರ ಅದೇ ಅಭ್ಯಾಸ ಆಗಿಬಿಡುತ್ತದೆ. ಅಂದ ಮೇಲೆ ಅಭ್ಯಾಸವನ್ನು ಮಾಡಿಕೊಳ್ಳಿ. ಮಾತನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಇದೆಲ್ಲ ನಡೆಯುತ್ತಿರುತ್ತದೆ, ಇಷ್ಟಂತೂ ನಡೆಯಲೇಬೇಕು ತಾನೆ ಎಂದು ಮಾತನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಒಂದು ವೇಳೆ ಬಾಪ್ತಾದರವರ ಬಗ್ಗೆ ಪ್ರೀತಿ ಇದ್ದರೆ ಪ್ರೀತಿಗೋಸ್ಕರ ಏನನ್ನು ಬೇಕಾದರೂ ಮಾಡುತ್ತಾರೆ. ಪ್ರೀತಿಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡುತ್ತಾರೆ. ಅಂದ ಮೇಲೆ ಕೇವಲ ಕ್ರೋಧ ಅನ್ನುವ ಒಂದು ವಿಕಾರವನ್ನು
ಪ್ರೀತಿಗೋಸ್ಕರ ಅರ್ಪಣೆ ಮಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು? ಸಮರ್ಪಣೆ ಮಾಡುವುದು ಅಂದರೆ ಏನಾಗಿದೆ? ಸಮರ್ಪಣೆಯ ಸಂಕೇತ ಅಂದರೆ ತಂದೆಯ ಆಜ್ಞೆಯನ್ನು ಸ್ವೀಕಾರ ಮಾಡಬೇಕು. ವ್ಯರ್ಥ ಸಂಕಲ್ಪ ಅಂತಿಮ ಕ್ಷಣದಲ್ಲಿ ಬಹಳಷ್ಟು ಮೋಸವನ್ನು ಮಾಡಬಹುದು. ಏಕೆಂದರೆ ನಾಲ್ಕೂ ಕಡೆ ಇರುವಂತಹ ದುಃಖದ ವಾತಾವರಣ, ಪ್ರಕೃತಿಯ ವಾತಾವರಣ ಮತ್ತು ಆತ್ಮರ ವಾತಾವರಣ ನಿಮ್ಮನ್ನು ಆಕರ್ಷಣೆ ಮಾಡುವಂತಹ ವಾತಾವರಣ ಆಗಿರುತ್ತದೆ. ಒಂದು ವೇಳೆ ವ್ಯರ್ಥ ಸಂಕಲ್ಪವನ್ನು ಮಾಡುವ ಅಭ್ಯಾಸ ಇದ್ದರೆ ಆ ವ್ಯರ್ಥದಲ್ಲೇ ಅಂತ್ಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಾ. ಅಂದ ಮೇಲೆ ಬಾಪ್ತಾದ ಈ ದಿನ ವಿಶೇಷವಾಗಿ ಸಾಹಸ ಇದೇ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳಿ ಎಂದು ಹೇಳುತ್ತಿದ್ದಾರೆ. ಬಲೆ ವಿದೇಶದಲ್ಲಿ ನೀವು ಇರಬಹುದು ಅಥವಾ ಭಾರತದಲ್ಲಿ ಇರಬಹುದು, ಆದರೆ ಪ್ರತಿಯೊಬ್ಬರು ಬಾಪ್ತಾದರವರಿಗೆ ಮಕ್ಕಳೇ ಆಗಿದ್ದೀರಾ. ಅಂದ ಮೇಲೆ ನಾಲ್ಕೂ ಕಡೆ ಇರುವಂತಹ ಮಕ್ಕಳು ಸಾಹಸವನ್ನು ಇಟ್ಟುಕೊಂಡು, ದೃಢತೆಯನ್ನು ಇಟ್ಟುಕೊಂಡು ಸಫಲತಾ ಮೂರ್ತಿಗಳಾಗಿ ಇಡೀ ವಿಶ್ವದಲ್ಲಿ ಇದೇ ಮಾತನ್ನು ಅನೌನ್ಸ್ ಮಾಡಬೇಕು. ಪರಮಾತ್ಮ ತಂದೆಗೆ ಮಕ್ಕಳಾಗಿರುವ ನಮ್ಮಲ್ಲಿ ಕಾಮ ವಿಕಾರ ಇಲ್ಲ, ಕ್ರೋಧದ ವಿಕಾರ ಕೂಡ ಇಲ್ಲ. ಅನ್ಯರಿಗೆ ನೀವು ಶರಾಬನ್ನು ಕುಡಿಯುವುದನ್ನು ಬಿಡಿ ಎಂದು, ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸುತ್ತೀರಾ. ಬೀಡಿಯನ್ನು ಸೇದುವುದನ್ನು ಬಿಡಿ ಎಂದು ಬೀಡಿಯನ್ನು ಸೇದುವುದನ್ನು ಬಿಡಿಸುತ್ತೀರಾ. ಆದರೆ ಬಾಪ್ತಾದ ಇಂದು ಪ್ರತಿಯೊಂದು ಮಗುವನ್ನು ಕ್ರೋಧ ಮುಕ್ತ ಮಾಡಲು ಬಯಸುತ್ತಿದ್ದಾರೆ, ಕಾಮ ವಿಕಾರದಿಂದ ಮುಕ್ತ ಮಾಡಲು ಬಯಸುತ್ತಿದ್ದಾರೆ. ಅಂದ ಮೇಲೆ ಕಾಮ ವಿಕಾರ ಮತ್ತು ಕ್ರೋಧದ ವಿಕಾರ ಅನ್ನುವ ಎರಡೂ ವಿಕಾರದಿಂದ ಮುಕ್ತ ಆಗುವ ಸಾಹಸವನ್ನು ಮಕ್ಕಳಲ್ಲಿ ತುಂಬಿ ವಿಶ್ವದ ಸ್ಟೇಜ್ನ ಮೇಲೆ ಮಕ್ಕಳನ್ನು ನಿಲ್ಲಿಸಿ ಇಡೀ ವಿಶ್ವದವರಿಗೆ ನಿಮ್ಮನ್ನು ತೋರಿಸಲು ಬಾಪ್ತಾದ ಬಯಸುತ್ತಾರೆ. ನಿಮಗೆ ಈ ಮಾತು ಇಷ್ಟ ಆಯಿತು ತಾನೆ? ದಾದಿಯರಿಗೆ ಇಷ್ಟ ಆಯಿತು ತಾನೆ? ಮೊದಲನೇ ಲೈನ್ನಲ್ಲಿ ಕುಳಿತಿರುವಂತವರಿಗೆ ಇಷ್ಟ ಆಯಿತು ತಾನೆ? ಮಧುಬನದ ನಿವಾಸಿಗಳಿಗೆ ಇಷ್ಟ ಆಯಿತು ತಾನೆ? ಮಧುಬನದ ನಿವಾಸಿಗಳಿಗೆ ಈ ಮಾತು ಇಷ್ಟ ಆಯಿತು ತಾನೆ? ವಿದೇಶದವರಿಗೆ ಈ ಮಾತು ಇಷ್ಟ ಆಯಿತು ತಾನೆ? ಅಂದ ಮೇಲೆ ಯಾವ ಮಾತು ಇಷ್ಟ ಆಗುತ್ತದೆಯೋ ಅದನ್ನು ಮಾಡುವುದರಲ್ಲಿ ಏನೂ ದೊಡ್ಡ ಮಾತಿಲ್ಲ. ಬಾಪ್ತಾದ ಮಕ್ಕಳಿಗೆ ಎಕ್ಸ್ಟ್ರಾ ಕಿರಣವನ್ನು ಕೊಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಂತಹ ನಕ್ಷೆ ನಿಮಗೆ ಕಾಣಿಸಬೇಕು ಅಂದರೆ ಆಶೀರ್ವಾದವನ್ನು ಪಡೆದುಕೊಳ್ಳುವ ಮತ್ತು ಆಶೀರ್ವಾದವನ್ನು ನೀಡುವಂತಹ ಬ್ರಾಹ್ಮಣ ಪರಿವಾರ ಇದಾಗಿದೆ ಅನ್ನುವ ನಕ್ಷೆ ಕಾಣಬೇಕು. ಏಕೆಂದರೆ ಸಮಯ ಕೂಡ ನಿಮಗೋಸ್ಕರ ಕೂಗುತ್ತಿದೆ. ಬಾಪ್ತಾದರವರ ಬಳಿ ಸಮಯ ಕೂಡ ಹೋಗಿ ಬಾಪ್ತಾದರವರನ್ನು ಕೇಳುತ್ತದೆ. ಬಾಪ್ತಾದರವರ ಬಳಿ ಅಡ್ವಾನ್ಸ್ ಪಾರ್ಟಿಯವರೂ ಕೂಡ ಹೋಗಿ ಮನಸ್ಸಿನ ಕೂಗನ್ನು ಹೇಳಿಕೊಳ್ಳುತ್ತಾರೆ. ಮಾಯೆ ಕೂಡ ಈಗ ಸುಸ್ತಾಗಿ ಬಿಟ್ಟಿದೆ. ಮಾಯೆ ಕೂಡ ಬಯಸುತ್ತದೆ, ಈಗ ನನಗೆ ಮುಕ್ತಿಯನ್ನು ಕೊಟ್ಟು ಬಿಡಿ ಎಂದು. ನೀವು ಮುಕ್ತಿಯನ್ನು ನೀಡುತ್ತೀರಾ, ಆದರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಮಾಯೆ ಜೊತೆಗೆ ಸ್ನೇಹವನ್ನು ಬೆಳೆಸುತ್ತೀರಾ. ಏಕೆಂದರೆ ಮಾಯೆ 63 ಜನ್ಮದಿಂದ ನಿಮಗೆ ಸ್ನೇಹಿತ ಆಗಿತ್ತು. ಅಂದ ಮೇಲೆ ಬಾಪ್ತಾದ ಹೇಳುತ್ತಾರೆ, ಹೇ ಮಾಸ್ಟರ್ ಮುಕ್ತಿದಾತರೆ, ಈಗ ಎಲ್ಲರಿಗೂ ಮುಕ್ತಿಯನ್ನು ನೀಡಿ. ಏಕೆಂದರೆ ಇಡೀ ವಿಶ್ವದ ಆತ್ಮರಿಗೆ ಯಾವುದಾದರೂ ಒಂದು ಪ್ರಾಪ್ತಿಯ ನೆಲೆಯ ಅನುಭವವನ್ನು ಮಾಡಿಸಬೇಕು. ಎಷ್ಟೊಂದು ಕಾರ್ಯವನ್ನು ನೀವೀಗ ಮಾಡಬೇಕು. ಏಕೆಂದರೆ ಈ ಸಮಯದಲ್ಲಿ ಸಮಯ ಕೂಡ ನಿಮಗೆ ಜೊತೆಗಾರ ಆಗಿದೆ. ಸರ್ವ ಆತ್ಮರು ಮುಕ್ತಿಧಾಮಕ್ಕೆ ಹೋಗಬೇಕು. ಸರ್ವ ಆತ್ಮರು ಮುಕ್ತಿಧಾಮಕ್ಕೆ ಹೋಗುವ ಸಮಯ ಈ ಸಮಯ ಆಗಿದೆ. ಇನ್ನು ಬೇರೆ ಸಮಯದಲ್ಲಿ ನೀವು ಒಂದು ವೇಳೆ ಎಲ್ಲರಿಗೂ ಮುಕ್ತಿಯನ್ನು ನೀಡುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಿದರೂ ಕೂಡ ಅದು ಮುಕ್ತಿಯನ್ನು ನೀಡುವ ಸಮಯ ಆಗಿರುವುದಿಲ್ಲ. ಆದ್ದರಿಂದ ಬೇರೆ ಸಮಯದಲ್ಲಿ ನೀವು ಎಲ್ಲರಿಗೂ ಮುಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ. ಈಗ ಇದು ಮುಕ್ತಿಯನ್ನು ನೀಡುವಂತಹ ಸಮಯ ಆಗಿದೆ. ಆದ್ದರಿಂದ ಬಾಪ್ತಾದ ಬಯಸುತ್ತಿದ್ದಾರೆ, ಮೊದಲು ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಿ, ನಂತರ ವಿಶ್ವದ ಸರ್ವ ಆತ್ಮರಿಗೂ ಮುಕ್ತಿಯ ನೆಲೆಯನ್ನು ನೀಡಿ. ಏಕೆಂದರೆ ಎಲ್ಲಾ ಆತ್ಮರು ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ. ಆ ದುಃಖಿ ಆತ್ಮರ ಶಬ್ದ ನಿಮಗೆ ಕೇಳಿಸುತ್ತಿಲ್ಲ ಏನು? ಒಂದು ವೇಳೆ ನೀವು ನಿಮ್ಮದೇ ಆದ ಕಾರ್ಯದಲ್ಲಿ ಬ್ಯುಸಿಯಾಗಿ ಇದ್ದರೆ ಆ ದುಃಖಿ ಆತ್ಮರ ಕೂಗು ನಿಮಗೆ ಕೇಳಿಸುವುದಿಲ್ಲ. ಬಾರಿ ಬಾರಿಗೂ ದುಃಖಿ ಆತ್ಮರು ಗಾಯನವನ್ನು ಮಾಡುತ್ತಿದ್ದಾರೆ. ದುಃಖಿಗಳಾಗಿರುವ ನಮ್ಮ ಮೇಲೆ ಸ್ವಲ್ಪ ದಯೆಯನ್ನು ತೋರಿಸಿ ಎಂದು ಗಾಯನವನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ಈಗಿನಿಂದ ದಯಾಳುಗಳಾಗಿ, ಕೃಪಾಳುಗಳಾಗಿ, ದಯಾಹೃದಯದ ಸಂಸ್ಕಾರವನ್ನು ಬಹಳ ಸಮಯದಿಂದ ತುಂಬಿಕೊಳ್ಳದೇ ಇದ್ದರೆ ನಿಮ್ಮ ಜಡಚಿತ್ರದಲ್ಲಿ ದಯೆಯ ವೈಬ್ರೇಷನ್, ಕೃಪೆಯ ವೈಬ್ರೇಷನ್, ಕರುಣೆಯ ವೈಬ್ರೇಷನ್ ಅನ್ನು ಹೇಗೆ ತುಂಬಲು ಸಾಧ್ಯ? ಡಬ್ಬಲ್ ವಿದೇಶದವರು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ ತಾನೆ? ದ್ವಾಪರ ಯುಗದಿಂದ ನೀವೆಲ್ಲರೂ ದಯಾಹೃದಯಿಗಳಾಗಿ ನಿಮ್ಮ ಜಡಚಿತ್ರದ ಮೂಲಕ ಎಲ್ಲರಿಗೂ ದಯೆಯನ್ನು ತೋರಿಸುತ್ತೀರಾ.
ಆ ಚಿತ್ರ ನಿಮ್ಮದೇ ಆದ ಚಿತ್ರ ಆಗಿದೆ ತಾನೆ, ಅಥವಾ ಕೇವಲ ಭಾರತದ ನಿವಾಸಿಗಳ ಚಿತ್ರ ಆಗಿದೆಯೋ? ವಿದೇಶದವರು ಏನೆಂದು ತಿಳಿದುಕೊಂಡಿದ್ದೀರಾ? ಈ ದೇವತೆಗಳ ಚಿತ್ರ ನಮ್ಮ ಚಿತ್ರ ಆಗಿದೆ ಎಂದು ತಿಳಿದುಕೊಂಡಿದ್ದೀರೇನು? ಅಂದ ಮೇಲೆ ಚಿತ್ರ ಏನನ್ನು ನೀಡುತ್ತದೆ? ಚಿತ್ರದ ಬಳಿ ಹೋಗಿ ಎಲ್ಲರೂ ಏನನ್ನು ಬೇಡುತ್ತಾರೆ? ದಯೆಯನ್ನು ತೋರಿಸಿ, ದಯೆಯನ್ನು ತೋರಿಸಿ ಎಂದು ಚಿತ್ರದ ಸಮ್ಮುಖದಲ್ಲಿ ಬೇಡುತ್ತಿರುತ್ತಾರೆ. ಅಂದ ಮೇಲೆ ಸಂಗಮ ಯುಗದಲ್ಲಿ ನೀವೆಲ್ಲರೂ ದ್ವಾಪರ ಯುಗ ಮತ್ತು ಕಲಿಯುಗದ ಸಮಯಕ್ಕೋಸ್ಕರ ನಿಮ್ಮ ಜಡಚಿತ್ರದಲ್ಲಿ ದಯೆಯ ವೈಬ್ರೇಷನ್ ಅನ್ನು ತುಂಬುತ್ತೀರಾ. ಆದ್ದರಿಂದ ನಿಮ್ಮ ಜಡಚಿತ್ರದ ಮೂಲಕ ದಯೆ ಪ್ರಾಪ್ತಿಯಾಗುತ್ತಿದೆ ಎಂದು ಎಲ್ಲರೂ ಅನುಭವವನ್ನು ಮಾಡುತ್ತಾರೆ. ಭಕ್ತರ ಕಲ್ಯಾಣ ಅಂತೂ ನಿಮ್ಮ ಚಿತ್ರದ ಮೂಲಕ ಆಗುತ್ತದೆ ತಾನೆ. ಭಕ್ತರೂ ಕೂಡ ನಿಮ್ಮ ವಂಶಾವಳಿಗಳೇ ಆಗಿದ್ದಾರೆ. ನೀವೆಲ್ಲರೂ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ಗೆ ಸಂತಾನರಾಗಿದ್ದೀರಾ. ಅಂದ ಮೇಲೆ ಭಕ್ತರು ಮುಕ್ತಿಯ ದಿನವನ್ನು ಆಚರಣೆ ಮಾಡುತ್ತೀರ ತಾನೆ. ಎಲ್ಲರೂ ತಂದೆಯನ್ನು ಅನುಕರಣೆ ಮಾಡಿ ಮುಕ್ತಿಯ ದಿನವನ್ನು ಆಚರಣೆ ಮಾಡುತ್ತೀರ ತಾನೆ. ಮಧುಬನದ ನಿವಾಸಿಗಳಾದ ನೀವೆಲ್ಲರೂ ಮಾಸ್ಟರ್ ಮುಕ್ತಿದಾತ ಆಗಿಬಿಡಬೇಕು, ಮಾಸ್ಟರ್ ಮುಕ್ತಿದಾತ ಆಗಬೇಕು ತಾನೆ. ಎಲ್ಲರೂ ಕೈಯನ್ನು ಎತ್ತುತ್ತಿದ್ದಾರೆ. ಬಹಳ ಒಳ್ಳೆಯದು, ಒಳ್ಳೆಯದು. ಈಗ ಬಾಪ್ತಾದ ಎಲ್ಲಾ ಮಕ್ಕಳಿಗೂ, ಬಲೆ ಮಕ್ಕಳು ಇಲ್ಲಿ ಸಮ್ಮುಖದಲ್ಲಿ ಕುಳಿತಿರಬಹುದು ಅಥವಾ ದೇಶ ವಿದೇಶದಲ್ಲಿ ದೂರದಲ್ಲಿ ಕುಳಿತು ತಂದೆಯ ಮಾತನ್ನು ಕೇಳುತ್ತಿರಬಹುದು ಅಥವಾ ತಂದೆಯನ್ನು ನೋಡುತ್ತಿರಬಹುದು. ಎಲ್ಲಾ ಮಕ್ಕಳಿಗೂ ತಂದೆ ಡ್ರಿಲ್ ಅನ್ನು ಮಾಡಿಸುತ್ತಿದ್ದಾರೆ. ಎಲ್ಲರೂ ರೆಡಿಯಾಗಿದ್ದೀರಾ ತಾನೆ. ಎಲ್ಲರೂ ರೆಡಿ ಆಗಬೇಕು. ಎಲ್ಲಾ ಸಂಕಲ್ಪವನ್ನು ಮಾಯ ಮಾಡಿಕೊಳ್ಳಿ. 1 ಸೆಕೆಂಡ್ ನಲ್ಲಿ ಮನಸ್ಸು ಬುದ್ಧಿಯ ಮೂಲಕ ನಿಮ್ಮ ಮಧುರ ಮನೆಗೆ ಹೋಗಿ ತಲುಪಿಬಿಡಿ. ಈಗ ಪರಮಧಾಮದಿಂದ ನಿಮ್ಮ ಸೂಕ್ಷ್ಮ ವತನಕ್ಕೆ ಬಂದು ತಲುಪಿ. ಈಗ ಸೂಕ್ಷ್ಮ ವತನದಿಂದ ಸಾಕಾರ ವತನ ಅಥವಾ ಸ್ಥೂಲ ವತನದಲ್ಲಿ ನಿಮ್ಮ ಸ್ವರ್ಗದ ರಾಜ್ಯಧಾನಿಗೆ ಹೋಗಿ ತಲುಪಿ. ಈಗ ನಿಮ್ಮ ಪುರುಷೋತ್ತಮ ಸಂಗಮ ಯುಗಕ್ಕೆ ಪುನಃ ಬಂದು ತಲುಪಿ. ಈಗ ಎಲ್ಲರೂ ಮಧುಬನಕ್ಕೆ ಬನ್ನಿ. ಈ ರೀತಿ ಬಾರಿ ಬಾರಿಗೂ ಸ್ವದರ್ಶನ ಚಕ್ರಧಾರಿಗಳಾಗಿ ಚಕ್ರವನ್ನು ತಿರುಗಿಸುತ್ತಾ ಇರಿ. ಒಳ್ಳೆಯದು. 4 ಕಡೆ ಇರುವಂತಹ ಮುದ್ದಿನ ಮತ್ತು ಅದೃಷ್ಟಶಾಲಿ ಮಕ್ಕಳಿಗೆ ಸದಾ ಸ್ವರಾಜ್ಯದ ಮೂಲಕ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ರಾಜ ಮಕ್ಕಳಿಗೆ ಸದಾ ದೃಢತೆಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ನಕ್ಷತ್ರಗಳಿಗೆ ಸದಾ ಖುಷಿಯಲ್ಲಿ ಇರುವಂತಹ ಭಾಗ್ಯಶಾಲಿ ಮಕ್ಕಳಿಗೆ ಬಾಪ್ತಾದ ಈ ದಿನ ಜನ್ಮದಿನದ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ತಂದೆ ಮತ್ತು ಮಕ್ಕಳ ಬರ್ತ್ಡೇಯ ಬಹಳಷ್ಟು ಬಹಳಷ್ಟು ಶುಭಾಶಯಗಳು ಮತ್ತು ಆಶೀರ್ವಾದಗಳು ಹಾಗೂ ನೆನಪು ಪ್ರೀತಿ. ಇಂತಹ ಶ್ರೇಷ್ಠ ಮಕ್ಕಳಿಗೆ ಬಾಪ್ತಾದರವರ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ. ವಿಶ್ವ ಕಲ್ಯಾಣದ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಸಮಯ ಮತ್ತು ಶಕ್ತಿಯ ಉಳಿತಾಯವನ್ನು ಮಾಡುವಂತಹ ಮಾಸ್ಟರ್ ರಚಯಿತಾಗಿ ವಿಶ್ವದಲ್ಲಿರುವ ಸರ್ವ ಆತ್ಮರು ಶ್ರೇಷ್ಠ ಆತ್ಮರಾದ ನಿಮ್ಮ ಪರಿವಾರದ ಆತ್ಮರೇ ಆಗಿದ್ದಾರೆ. ಯಾರು ಪರಿವಾರದಲ್ಲಿ ದೊಡ್ಡವರಾಗಿರುತ್ತಾರೋ ಅವರಿಗೆ ಸದಾ ಉಳಿತಾಯವನ್ನು ಮಾಡುವ ವಿಚಾರ ಇರುತ್ತದೆ. ಅಂದ ಮೇಲೆ ಸರ್ವ ಆತ್ಮರನ್ನು ನಿಮ್ಮ ಸಮ್ಮುಖದಲ್ಲಿ ನೋಡುತ್ತಾ ಸ್ವಯಂ ಅನ್ನು ಬೇಹದ್ದಿನ ಸೇವೆಗೋಸ್ಕರ ನಿಮಿತ್ತ ಎಂದು ತಿಳಿದುಕೊಂಡು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಬೇಹದ್ದಿನ ಸೇವೆಯಲ್ಲಿ ತೊಡಗಿಸಿ. ಸ್ವಯಂಗೋಸ್ಕರ ಸಂಪಾದನೆ ಮಾಡಿ, ಸ್ವಯಂ ಊಟವನ್ನು ಮಾಡಿ, ಸ್ವಯಂ ಸಂಪಾದನೆಯನ್ನು ಕಳೆದುಕೊಳ್ಳಬೇಡಿ. ಈ ಮಾತಿನಲ್ಲಿ ಹುಡುಗಾಟಿಕೆಯನ್ನು ಮಾಡಬೇಡಿ. ಸರ್ವ ಖಜಾನೆಯ ಬಜೆಟ್ ಅನ್ನು ನಿರ್ಮಾಣ ಮಾಡಿ, ಅಂದರೆ ಸರ್ವ ಖಜಾನೆಯನ್ನು ಉಳಿತಾಯ ಮಾಡುವಂತಹ ಲೆಕ್ಕವನ್ನು ನಿರ್ಮಾಣ ಮಾಡಿ. ಮಾಸ್ಟರ್ ರಚಯಿತಾ ಭವ ಅನ್ನುವ ವರದಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸಮಯ ಮತ್ತು ಶಕ್ತಿಯ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ. ಸೇವೆಗೋಸ್ಕರ ಸಮಯ ಮತ್ತು ಶಕ್ತಿಯ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ. ಇಂದಿನ ಸ್ಲೋಗನ್ ಆಗಿದೆ, ಯಾರ ಸಂಕಲ್ಪ ಮತ್ತು ಮಾತಿನ ಮೂಲಕ ಸರ್ವರಿಗೂ ವರದಾನಗಳ ಪ್ರಾಪ್ತಿಯಾಗುತ್ತದೆಯೋ ಅವರೇ ಮಹಾದಾನಿಗಳಾಗಿದ್ದಾರೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತರಾಗಿ. ನಿಮ್ಮಲ್ಲಿ ಎಷ್ಟೆಲ್ಲಾ ಸೂಕ್ಷ್ಮ ಶಕ್ತಿ ಇದೆಯೋ ಆ ಸೂಕ್ಷ್ಮ ಶಕ್ತಿಗಳು ನಿಮ್ಮ ಮಂತ್ರಿ ಅಥವಾ ಮಹಾಮಂತ್ರಿ ಆಗಿದೆ. ಮನಸ್ಸು ಮತ್ತು ಬುದ್ಧಿ ಅನ್ನುವಂಥದ್ದು ನಿಮ್ಮ ಮಂತ್ರಿ ಮತ್ತು ಮಹಾಮಂತ್ರಿ ಆಗಿದೆ. ಆ ಮನಸ್ಸು ಮತ್ತು ಬುದ್ಧಿಯನ್ನು ನಿಮ್ಮ ಆರ್ಡರ್ನಂತೆ ನಡೆಸಿ. ಒಂದು ವೇಳೆ ಈಗ ನಿಮ್ಮ ರಾಜ್ಯಸಭೆ ಸರಿಯಾಗಿ ನಡೆಯುತ್ತಿದ್ದರೆ
ಮಾಡುವಂತ